ನಮಸ್ತೆ ಹೇಗಿದ್ರಿ ವೆರಿ ಕ್ವಿಕ್ಲಿ ಶುರು ಮಾಡೋಣ ಇವತ್ತಿನ ಪವರ್ ಸೆಂಟರ್ ನ ಹೆಡ್ಲೈನ್ಸ್ ನಾನು ಇವತ್ತು ಸ್ಕಿಪ್ ಮಾಡ್ತಿದ್ದೀನಿ ಕಾರಣ ಏನು ಅಂತಂದ್ರೆ 9:00 ಎಚ್ ಕೆ ಪಾಟೀಲ್ ರ ಸಂದರ್ಶನ ಇದೆ ಸೊ ವಿ ಹ್ಯಾವ್ ಅಬೌಟ್ 20 to 25 minutes ಹಾರ್ಡ್ಲಿ ಶುರು ಮಾಡೋಣ ಹೆಡ್ಲೈನ್ಸ್ ಆ ಕಡೆಗೆ ಬಿಗ್ ಅಪ್ಡೇಟ್ಸ್ ಬಿಗ್ ಬ್ರೇಕಿಂಗ್ ನ್ಯೂಸ್ ಮೊದಲಿಗೆ ಲೆಟ್ಸ್ ಹ್ಯಾವ್ ಅ ಲುಕ್ ಈ ಬ್ರೇಕಿಂಗ್ ಅಪ್ಡೇಟ್ ಗಳನ್ನ ನೀವು ನೋಡ್ತಾ ಇದ್ದೀರಲ್ಲ ನೀವೇ ಒಂದ್ಸಲ ಓದ್ಕೊಳ್ಳಿ ಈಶ್ವರಪ್ಪನವರು ಕೊಟ್ಟಿರೋ ಸ್ಟೇಟ್ಮೆಂಟ್ಗಳು ಇದೆಲ್ಲವೂ ಕೂಡ ನನಗೆ ಈಶ್ವರಪ್ಪನವರ ಸದ್ಯದ ಮಾನಸಿಕ ಸ್ಥಿಮಿತ ಯಾವ ಹಂತದಲ್ಲಿದೆ ಅಂತ ಪ್ರಶ್ನೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಈಶ್ವರಪ್ಪನವ್ರಿಗೆ ಯಾಕೆ ಹಿಂಗಾಯ್ತು ಸ್ವಾಮಿ ಅನ್ನೋದು ನನ್ನ ನೇರವಾಗಿರೋ ಪ್ರಶ್ನೆ. DCM ಆಗಿದ್ರು, ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸಿದ್ರು, ಮನೆಯಲ್ಲಿ ನೋಟ್ಗಳನ್ನ ಕೌಂಟ್ ಮಾಡೋ ಮಿಷಿನ್ ಇಟ್ಕೊಂಡಿದ್ರು. ಇಂಥ ಈಶ್ವರಪ್ಪನವರು ಇವತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ಮಹಾತ್ಮ ಗಾಂಧೀಜಿ ಅವರಿದ್ರಲ್ಲ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸ್ತಾ ಇದ್ರು. ಅಂದ್ರೆ ಅದು ಶಾಂತಿಯ ಸಂಕೇತ. ನಾವು ಗಾಂಧೀಜಿ ಅವರನ್ನ ಶಾಂತಿ ದೂತರು ಅಂತ ಕರಿತೀವಿ. One of the greatest personalities the world has ever witnessed ನಮ್ಮ ಮಹಾತ್ಮ ಗಾಂಧೀಜಿ ಅವರು. ಸೊ ಒಂದು ಕೆನ್ನೆಗೆ ಹೊಡೆದ್ರೆ ಮಹಾತ್ಮ ಗಾಂಧೀಜಿ ಅವರು ಇನ್ನೊಂದು ಕೆನ್ನೆ ತೋರಿಸ್ತಾ ಇದ್ರು. ಆದ್ರೆ ಮೋದಿ ಅವರು ಒಂದು ಕೆನ್ನೆಗೆ ಹೊಡೆದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತಾರೆ. ಅದೇ ಮಹಾತ್ಮ ಗಾಂಧೀಜಿ ಅವರಿಗೂ ನರೇಂದ್ರ ಮೋದಿ ಅವರಿಗೂ ಇರುವ ವ್ಯತ್ಯಾಸ ಅಂತಂದಿದ್ದಾರೆ. ಒಂದ್ಸಲ ಕೇಳಿಸ್ಕೊಳ್ಳಿ. ನರೇಂದ್ರ ಮೋದಿ ಸುಮ್ನೆ ಯಾರ ಮೈ ಮೇಲೆ ಹಾಕೊಡಲ್ಲ. ಅವರಾಗ ಅವ್ರು ಯಾರು ಯುದ್ಧಕ್ಕೆ ಹೋಗಲ್ಲ, ಜಗಳಕ್ಕೆ ಹೋಗಲ್ಲ. ಆದ್ರೆ ಮಹಾತ್ಮ ಗಾಂಧಿ ಅವ್ರಿಗೂ ಮೋದಿಯವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಗಾಂಧಿ ಯಾರಿಗಾರು ಕೂಡ ಎಡಕಪಾಳ ಕೊಡದೆ ಬಲಕಪಾಳ ಕೊಡಿರಿ ಅಂತ ಹೇಳ್ತಿದ್ರಂತೆ. ಮೋದಿ ಹಂಗಲ್ಲ. ಯಾರು ಎಡಗಾಲ ನನ್ನ ಕೈಯಲ್ಲಿ ಮುಟ್ಟಿದ್ರೆ ನಿನ್ನ ಜೀವಂತವಾಗಿ ಇಲ್ಲ ಅನ್ಸ್ಬಿಡ್ತೀನಿ. ಇದೇ ಗಾಂಧಿಗೂ ಮೋದಿಗೂ ವ್ಯತ್ಯಾಸ. ಅದಕ್ಕೋಸ್ಕರ ಇಡೀ ದೇಶದ ಯುವಕರು ಇವತ್ತು ಸಂತೋಷ ಪಡ್ತಿದ್ದಾರೆ. ನರೇಂದ್ರ ಮೋದಿ ಸುಮ್ನೆ ಯಾರ ಮೈ ಮೇಲೆ ಹಾಕೊಡಲ್ಲ. ಅವರಾಗ ಅವ್ರು ಯಾರು ಯುದ್ಧಕ್ಕೆ ಹೋಗಲ್ಲ, ಜಗಳಕ್ಕೆ ಹೋಗಲ್ಲ. ಆದ್ರೆ ಮಹಾತ್ಮ ಗಾಂಧಿ ಅವ್ರಿಗೂ ಮೋದಿಯವ್ರಿಗೂ ವ್ಯತ್ಯಾಸ ಏನು ಅಂತಂದ್ರೆ, ಗಾಂಧಿ ಯಾರಿಗಾರು ಕೂಡ ಎಡಕಪಾಳ ಕೊಡದೆ ಬಲಕಪಾಳ ಕೊಡಿರಿ ಅಂತ ಹೇಳ್ತಿದ್ರಂತೆ. ಮೋದಿ ಹಂಗಲ್ಲ. ಯಾರು ಎಡಗಾಲ ನನ್ನ ಕೈಯಲ್ಲಿ ಮುಟ್ಟಿದ್ರೆ ನಿನ್ನ ಜೀವಂತವಾಗಿ ಇಲ್ಲ ಅನ್ಸ್ಬಿಡ್ತೀನಿ. ಇದೇ ಗಾಂಧಿಗೂ ಮೋದಿಗೂ ವ್ಯತ್ಯಾಸ. ಅದಕ್ಕೋಸ್ಕರ ಇಡೀ ದೇಶದ ಯುವಕರು ಇವತ್ತು ಸಂತೋಷ ಪಡ್ತಿದ್ದಾರೆ. ನರೇಂದ್ರ ಮೋದಿ ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಾತನಾಡುವಾಗ, ಮಹಾತ್ಮ ಗಾಂಧೀಜಿಯವರ ಶಾಂತಿ ಪ್ರಿಯತೆಯ ಬಗ್ಗೆ ನಾವು ಮಾತನಾಡುವಾಗ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಗಾಂಧಿಯನ್ ಪ್ರಿನ್ಸಿಪಲ್ಸ್ ಬಗ್ಗೆ ನಾವು ಮಾತನಾಡುವಾಗ, ಎಷ್ಟರ ಮಟ್ಟಿಗೆ ನಾವು ವಿವೇಚನೆಯನ್ನ ಬಳಸಬೇಕು ಅಂತ ಅನ್ನೋದನ್ನ ನಾನು ಈಶ್ವರಪ್ಪನವರಿಗೆ ಹೇಳ್ಕೊಡ್ಬೇಕಾಗಿಲ್ಲ. 60+ ಈಶ್ವರಪ್ಪನವರು, ನೀವು 27, ನಾನು 31, 32. ಅಷ್ಟು ಏಜನ್ ಮೈ ಮೇಲೆ ಹಾಕೊಂಡಿರೋರಿಗೆ ನಾನು ನೀವು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಈಶ್ವರಪ್ಪನವರ ಪ್ರೀತಿ, ಅಭಿಮಾನ, ಭಕ್ತಿ ನಾನು ಕಾಮೆಂಟ್ ಮಾಡಕ್ ಹೋಗೋದಿಲ್ಲ. ದೇಶದ ಪ್ರಧಾನಿಗಳನ್ನ ಯಾರು ಬೇಕಾದ್ರೂ ಕೂಡ ಪ್ರೀತಿಸಬಹುದು, ಅಥವಾ ಇವರು ಪಾರ್ಟಿಯವರಾಗಿ ತುಸು ಹೆಚ್ಚೇ ಪ್ರೀತಿಸ್ತಾರೆ, ನನಗೂ ಅದಕ್ಕೂ ಸಂಬಂಧ ಇಲ್ಲ. ನಾನು ಈಶ್ವರಪ್ಪನವರ ಮಾತುಗಳನ್ನ ಇವತ್ತು ಖಂಡಿಸುವ ಹಂತದಲ್ಲಂತೂ ಇಲ್ವೇ ಇಲ್ಲ. ನಾನು ಏನು ಹೇಳಲ್ಲ ಈಶ್ವರಪ್ಪನವ್ರಿಗೆ ಇವತ್ತು. ಯಾಕಂದ್ರೆ ನನಗೆ ಒಂದ್ ಕಡೆ ಈಶ್ವರಪ್ಪನವರ ಬಗ್ಗೆ ಬಹಳ ಮರುಕ ಹುಡ್ತಾ ಇದೆ, ಬಹಳ ಅನುಕಂಪ ಹುಡ್ತಾ ಇದೆ ನನಗೆ. ಅಯ್ಯೋ ಪಾಪ ಈಶ್ವರಪ್ಪನವ್ರು ಹಿಂಗೆ ಆಗ್ಬಿಡ್ತಲ್ಲ ಅಂತ ನನಗಿವತ್ತು ಅನ್ನಿಸ್ತಾ ಇದೆ. ಅಯ್ಯೋ ಎಲ್ಲಿ ಇವರಿಗೆ ಇದನ್ನೆಲ್ಲ ಸರಿ ಮಾಡ್ಸೋದು ಇವತ್ತು,
ಯಾರಾದ್ರೂ ಇದ್ದಾರಾ ನಮ್ಮ ರಾಜ್ಯದಲ್ಲಿ ಈ ಮಾನಸಿಕ ಸ್ಥಿಮಿತವನ್ನ ಸರಿ ಮಾಡೋದಕ್ಕೆ, ಈ ಸ್ಥಿತಿಗತಿಗಳನ್ನ ಇವತ್ತು ನೆಟ್ಟಿಗೆ ಮಾಡೋದಕ್ಕೆ, ಈಶ್ವರಪ್ಪನವರಿಗೆ ಈ ಹತಾಶ ಮನೋಭಾವವನ್ನ ಇವತ್ತು ನಾವು ನೆಟ್ಟಿಗೆ ಮಾಡೋದಕ್ಕೆ ಅಂತ ನಾನು ಇವತ್ತು ಪ್ರಶ್ನೆ ಮಾಡಬೇಕು. ಇವರು ಮೋದಿ ಭಕ್ತಿ ನಾನು ಖಂಡಿಸ್ತಾ ಇಲ್ಲ ರೀ, ಮೋದಿ ಭಕ್ತಿ ಅವ್ರು ಇಟ್ಕೊಳ್ಳಿ. ಆದ್ರೆ ಮಹಾತ್ಮ ಗಾಂಧೀಜಿ ಅವರು ಹೋಲಿಕೆ ಮಾಡಿಕೊಂಡು ಶಾಂತಿ ಪ್ರಿಯವಾಗಿರುವ ಗಾಂಧಿಯನ್ ಫಿಲಾಸಫಿನ ಇವರು ಅವಹೇಳನ ಮಾಡ್ತಿದಾರಲ್ಲ ರೀ. ಇವತ್ತು ನಾಚಿಕೆ ಮಾನ ಮರ್ಯಾದೆ ಆಗೋದಿಲ್ಲ ಇಂಥ ನಾಯಕರಿಗೆ. ಏನ್ರಿ ಇವರೆಲ್ಲಾನು, ಎಲ್ಲಿಂದ ಬರ್ತಾರ್ರಿ ಇವರೆಲ್ಲಾನು? ನನಗೆ ಅದೇನ್ ಇಟ್ಕೊಂಡು ಮಾತನಾಡ್ತಾರೆ ಇಲ್ಲಿ ಅಂತ ಅರ್ಥ ಆಗೋದಿಲ್ಲ ರೀ. ಮೊನ್ನೆ ನೋಡಿದ್ರೆ ಸಿಎಂ ಕುಮಾರಸ್ವಾಮಿ ನೆಗೆದು ಬೀಳ್ತಾರೆ ಅಂತ ಹೇಳಿಕೆ ಕೊಟ್ಟಿದ್ರು, ಬಹಳ ಚರ್ಚೆ ಆಗ್ತದೆ ಆ ಸ್ಟೇಟ್ಮೆಂಟ್. ಇಲ್ಲಪ್ಪ, ಇದು ಏನೋ ಆಗೋಗಿದೆ. ಇದು ಹೇಟ್ ಪಾಲಿಟಿಕ್ಸು, ನೆಗೆಟಿವ್ ಪಾಲಿಟಿಕ್ಸು, ಕ್ರಿಟಿಸಿಸಮ್ ದೇಶಕ್ಕೆ ಮಾರಕ ಆಗ್ತಾ ಇದಾರೆ ಕಣ್ರಿ. ಅಲ್ಲಿ ಯೋಗಿ ಆದಿತ್ಯನಾಥ್ ನಮ್ಮ ಭಾರತದ ಸೇನೆಯನ್ನ ಮೋದಿ ಸೇನೆ ಅಂತ ಕರೀತಾರೆ. ಸೇನೆ ಭಾರತದ್ರಿ, ಅದು ಮೋದಿ ಅವ್ರದ್ದು ಅಲ್ಲ, ಮನಮೋಹನ್ ಸಿಂಗ್ ಅವ್ರದ್ದು ಅಲ್ಲ, ಸೋನಿಯಾ ಗಾಂಧಿದು ಅಲ್ಲ, ರಾಹುಲ್ ಗಾಂಧಿದು ಅಲ್ಲ ರೀ. ಇವ್ರು ಚೇಂಜ್ ಆಗ್ತಿರ್ತಾರೆ, ಸೇನೆ ಇದ್ದಾಗ ಇರುತ್ತೆ. ಸೇನೆ ಈಸ್ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಉಳಿಸುವ ನಮ್ಮ ಸೇನೆಯವರು. ಆಯ್ತು, ಆ ಸೇನೆ ಅವರಿಗೆ ಪ್ರಬಲವಾಗಿರೋ ಅಸ್ತ್ರಗಳನ್ನು ಕೊಟ್ಟಿದೆ ಸರ್ಕಾರ, ಒಂದಿಷ್ಟು ವಿವೇಚನೆಯಾಗಿರುವ ವಿಷಯಗಳನ್ನು ಅವ್ರು ಕೊಟ್ಟಿದೆ. ಓಕೆ, ಗುಡ್ ಅನಫ್, ಅಗ್ರಿ, ಫೈನ್. ಸರ್ಕಾರ ಏನೇನು ಮಾಡಬೇಕು ಅದನ್ನು ಮಾಡಿದೆ. ಓಕೆ, ಲೆಟ್ ಅಸ್ ಅಪ್ರಿಶಿಯೇಟ್ ದಿ ಗವರ್ಮೆಂಟ್, ಲೆಟ್ ಅಸ್ ಅಪ್ರಿಶಿಯೇಟ್ ಮೋದಿ, ಫೈನ್. ಬಟ್ ನಮ್ಮ ಸೇನೆ ಮೋದಿ ಸೇನೆ ಅಂತ ಹೇಳೋದು ಏನು? ವಾಟ್ ಯು ಮೀನ್ ಬೈ ದಟ್ ಬ್ರದರ್? ಮೋದಿ ಅವರಿಂದ ಸೇನೆ ಇಲ್ಲ ಅಲ್ಲ, ಸೇನೆ ಇರೋದು ಭಾರತಕ್ಕೆ. ಇಲ್ಲಿ ಸ್ವಲ್ಪ ಡೌನ್ ವರ್ಷನ್ ಆಫ್ ಯೋಗಿ ಆದಿತ್ಯನಾಥ್ ಈಶ್ವರಪ್ಪನವರು. ಪಾರ್ಟ್ 2 ತರ ಕಾಣಿಸ್ತಾ ನನಗೆ. ಫಸ್ಟ್ ಸ್ಟೇಟ್ಮೆಂಟ್ ಅಲ್ಲ, ಯಾವಾಗ ನೋಡಿದ್ರೆ ಇಂಥದ್ದೇ ಸ್ಟೇಟ್ಮೆಂಟ್ಗಳು. ರೇಪ್ ವಿಷಯ ಬಂದಾಗ ಅದ್ಯಾವುದೋ ಒಬ್ಬ ನಮ್ಮ ಪ್ರತಿನಿಧಿಗೆ ಎಂತೆಂಥ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ರು ಅಂತಂದ್ರೆ ಬಿಡಿ, ಬಹಳ ಸಮಯದ ಅಭಾವ ಇದೆ. ನಾನು ಇವತ್ತು ಆಕ್ಚುಲಿ ಟು ಬಿ ವೆರಿ ಆನೆಸ್ಟ್ ವಿತ್ ಯು, ಬಹಳ ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಾನು ತುಂಬಾ ಬ್ಲ್ಯಾಂಕ್ ಆಗಿದ್ದೀನಿ. ನನಗೆ ಇಲ್ಲಿ ಪದಗಳು ಹುಟ್ಕೋತಾ ಇಲ್ಲ. ನನಗೆ ಇವತ್ತು ನನ್ನ ನಾಲ್ಗೆಯಿಂದ ಪದ ಬರ್ತಿಲ್ಲ. ಯಾಕಂದ್ರೆ ನಾನು ಶಾಕ್ಡ್, ಐ ಆಮ್ ಶಾಕ್ಡ್. ನನಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಇವ್ರಿಗೆಲ್ಲ ಅಂತ. ನಂಗೆ ಕ್ಷಮಿಸಿ, ನನ್ನ ಪದಪುಂಜ ಪದ ಭಂಡಾರ ನಂದು ಆಗೋಯ್ತು, ಇವತ್ತು ಮುಗ್ದಾಯ್ತು, ಇವತ್ತು ಖಾಲಿ ಆಯ್ತು. ನಾನು ತಪ್ಪೊಪ್ಕೊಂಡ್ಬಿಡ್ತೀನಿ, ನಾನು ಹಿಂಗೆ ಬಗ್ಬಿಡ್ತೀನಪ್ಪ. ನಿಮ್ಮಷ್ಟೆಲ್ಲ ಮಾತಾಡಕ್ ಬರಲ್ಲಪ್ಪ ನನಗೆ. ಮೋದಿ ವರ್ಚಸ್ ಹಾಳು ಮಾಡಕ್ಕೆ ಇಂತಷ್ಟು ಸ್ವಲ್ಪ ಲೀಡರ್ ಇದೆ ಸಾಕು. ದೇರ್ ಆಸ್ ಅ ಗ್ಲೋಬಲ್ ಲೀಡರ್ ಮೋದಿ ಅವರು. ನೋಡ್ರಿ, ಮೋದಿಯ ಪರವೋ ವಿರೋಧವೋ ದೇಶದ ಪ್ರಧಾನಮಂತ್ರಿ, ನಿಮಗೆ ಅವರ ನಿರ್ಧಾರಗಳ ಬಗ್ಗೆ ಏನಾದ್ರೂ ಸಮಸ್ಯೆ ಇದೆಯೋ ಇಲ್ವೋ, ಪಾರ್ಟಿಗೆ ಬಿಟ್ಟಿದ್ದು ಕಣ್ರಿ ಅದು. ಓಕೆ, ಯು ಕ್ಯಾನ್ ಲವ್ ಯುವರ್ ಪ್ರೈಮ್ ಮಿನಿಸ್ಟರ್ ಆಸ್ ಎ ಪ್ರೈಮ್ ಮಿನಿಸ್ಟರ್, ಆರ್ ಯು ಕ್ಯಾನ್ ನಾಟ್ ಲವ್ ಹಿಮ್. ಇಟ್ಸ್ ಯುವರ್ ವೇ, ಇಟ್ಸ್ ಯುವರ್ ಸ್ಟ್ಯಾಂಡ್. ಐ ಆಮ್ ನೋಬಡಿ ಟು ಬಾದರ್, ನೋಬಡಿ ಟು ಕ್ವಶನ್. ಬಟ್ ತುಂಬಾ ಅಪೀಸ್ಮೆಂಟ್ಗೆ ಹೇಳ್ಬಿಟ್ಟು ಅಲ್ಲಿ ನೋಡಿ, ಒಂದ್ 50 ಜನ ಚಪ್ಪಾಳೆ ತಟ್ಟಿದ್ರು ನೋಡಿ, ಅವ್ರಿಗೆಲ್ಲ ಇಟ್ಕೊಂಡು ಕರ್ಕೊಂಬಂದ್ ಕೇಳ್ಬೇಕು. ಇವತ್ತು ಏನ್ ಅರ್ಥ ಆಯ್ತು ನಿಮ್ಗೆ? ತಕ್ಷಣಕ್ಕೆ ಏನೋ ಅರ್ಥ ಆಗಿಲ್ಲ, ಏನೋ ಫೋರ್ಸ್ ಅಲ್ಲಿ ಹೇಳಿದ್ರಲ್ಲ ಅಂತ ಚಪ್ಪಾಳೆ ತಟ್ಟಿದ್ರು. ನಿಮಗೆ ಚಪ್ಪಾಳೆ ತಟ್ಲಿ ಅಂತಾನೆ ಚಪ್ಪಾಳೆ ತಟ್ಟೋದು, ಆಮೇಲೆ ಓಡಿಸ್ಕೊಳ್ಳೋದು. ಬಿಡಿ, ನೆಕ್ಸ್ಟ್ ಹೋಗಿ. ಇನ್ನೊಂದು ಕಡೆಯಿಂದ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದ ಹಾಗೆ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಸಿದ್ಧಪಡಿಸಿ ಬಿಡುಗಡೆಗೊಳಿಸಿತ್ತು. ಈ ವಿಚಾರ ಈಗಾಗಲೇ ಒಂದಷ್ಟು ಚರ್ಚೆಗೂ ಕೂಡ ಗ್ರಾಸವಾಗಿದೆ. ಅದರಲ್ಲಿ ಒಂದು 2-3 ವಿಚಾರಗಳು. ಇದೀಗ ಸ್ವತಃ ಸೋನಿಯಾ ಗಾಂಧಿಯೇ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕಾಗಿ? ಅದರಲ್ಲಿ ರಾಹುಲ್ ಗಾಂಧಿ ಹಾಗೆ ಪಕ್ಷದ ಹೆಸರನ್ನ ಬಹಳ ಚಿಕ್ಕದಾಗಿ ನಮೂದನೆ ಮಾಡಲಾಗಿದೆ. ಆದರೆ ಒಂದು ಸ್ಲೋಗನ್ ಅನ್ನ, ಹಮ್ ನಿಭಾಯಂಗೆ ಅಂತ ಒಂದು ಸ್ಲೋಗನ್ ಅನ್ನ ದೊಡ್ಡದಾಗಿ ಪ್ರಿಂಟ್ ಮಾಡಲಾಗಿದೆ ಅಂತ ಹೇಳಿ ಸೋನಿಯಾ ಗಾಂಧಿ ಇದೀಗ ಗರಂ ಆಗಿದ್ದಾರೆ. ರಾಜೇಗೌಡ ಅಂತ ಇದನ್ನೆಲ್ಲ ಮಾಡ್ಕೊಂಡವ್ರು. ಬಟ್ ಇವ್ರು ಹೇಳ್ತಾರೆ 1 ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ. ಅದೇ ನಮ್ಮ ರಾಜ್ಯದವ್ರು ಕರೆಕ್ಟ್, 1 ವರ್ಷದಿಂದ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ. 1 ವರ್ಷದಿಂದ ಒಂದು ಫೋಟೋ ಪ್ಲಾನ್ ಮಾಡಕ್ಕಾಗ್ಲಿಲ್ವಾ ಇವರು? ಸೋನಿಯಾ ಗಾಂಧಿ ಅವ್ರಿಗೆ ಗೊತ್ತಿಲ್ಲದೆ ಆಗ್ಬಿಡ್ತಾ ಇದು. ದೇ ಸೆಡ್ ನೋ, 1 ವರ್ಷದಿಂದ ನಾವು ಮ್ಯಾನಿಫೆಸ್ಟೋ ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರು ತಾನೆ. 1 ವರ್ಷದಿಂದ ದೇ ಕೆನಾಟ್ ಪ್ಲಾನ್ ದಿ ಮುಖಪುಟ ಆಫ್ ದಿ ಮ್ಯಾನಿಫೆಸ್ಟೋ. ಚಿದಂಬರಂ ಬೇರೆಯವರೆಲ್ಲ ಇದ್ರು, ಅಲ್ಲಿ ಇರೋರೆಲ್ಲ ಇದ್ರು. 1 ವರ್ಷ ಏನ್ ಪ್ಲಾನ್ ಮಾಡ್ತಾ ಇದ್ವಿ? GST 2.0 ಬಗ್ಗೆ ಪ್ಲಾನ್ ಮಾಡ್ತಾ ಇದೀವಿ. 72,000 ದುಡ್ಡು ಕೊಡೋದ್ರ ಬಗ್ಗೆ, ನಾವು ತಿಂಗಳಿಗೆ 6,000 ಕೊಡೋದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೀವಿ. ಆ ಯೋಜನೆ 124 ಅಮಿಟ್ ಆಗಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಇನ್ನೊಂದು 499 ಬಗ್ಗೆ ಮಾತಾಡ್ತಾ ಇದೀವಿ ಅಂತ ಇವರೆಲ್ಲ ಹೇಳ್ತಾರೆ. ಸೊ ಡಿಂಟ್ ದೇ ಪ್ಲಾನ್ ದಿ ಮೇಜರ್ ಮುಖಪುಟ? ದಿಸ್ ಇಸ್ ವೆರಿ ಅನಾಯಿಂಗ್ ಫಾರ್ ಮೀ. ದಿಸ್ ಇಸ್ ಅ ಬಿಗ್ ಕ್ವಶನ್ ಟು ಮೀ. ಗೊತ್ತಿಲ್ಲಪ್ಪ, ಅಥವಾ ಏನೋ ಪ್ಲಾನ್ ಮಾಡ್ಕೊಂಡು ರಾತ್ರಿ 12 ಗಂಟೆ ಪ್ರಿಂಟ್ ಆಗಿ ಚೇಂಜ್ ಮಾಡ್ಬಿಟ್ರೆ ಕೇಳ್ಬೇಕಪ್ಪ ಕಾಂಗ್ರೆಸ್ನವ್ರನ್ನ. ಓಕೆ, ಫೈನ್. ಓಕೆ, ಇನ್ನೊಂದು ಕಡೆಯಿಂದ ರಕ್ಷಣಾ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಕೂಡ ಕಾಂಗ್ರೆಸ್ ಪ್ರಣಾಳಿಕೆಯ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಅವರು ಪ್ರಸ್ತಾಪವನ್ನು ಮಾಡ್ತಾ ಹೋಗಿದ್ದಾರೆ. ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರವನ್ನ ಕಾಂಗ್ರೆಸ್ ಪಕ್ಷ ಹಿಂತೆಗೆದುಕೊಳ್ಳುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ, ಭಯೋತ್ಪಾದನೆಗೆ ಕಾಂಗ್ರೆಸ್ ಏನಾದ್ರೂ ಬೆಂಬಲವನ್ನ ಕೊಡ್ತಾ ಇದೆಯಾ ಅಂತ ಹೇಳಿ
ರಕ್ಷಣಾ ಸಚಿವೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ವಾಗ್ದಾಳಿ ನಡೆಸಿದ್ದಾರೆ. ಆದ್ರೆ ಮತ್ತೊಂದು ಕಡೆಯಿಂದ ಜಮ್ಮು ಕಾಶ್ಮೀರದ ರಾಜಕಾರಣಿಗಳು ಕಾಂಗ್ರೆಸ್ ಪ್ರಣಾಳಿಕೆಯನ್ನ ಸ್ವಾಗತಿಸಿದ್ದಾರೆ. ಅಷ್ಟೇ ಅಲ್ಲ, ಪಿಡಿಪಿ ಅಧ್ಯಕ್ಷ ಆಗಿರುವಂತಹ ಮೆಹಬೂಬಾ ಮುಫ್ತಿ ಕಾಂಗ್ರೆಸ್ನ ಧೈರ್ಯ ಮೆಚ್ಚುವಂತದ್ದು ಅಂತ ಹೇಳಿ ಶಾಬಾಷ್ಗಿರಿ ಕೊಟ್ಟಿದ್ದಾರೆ. Remove immunity for enforced disappearance, sexual violence and torture. इस स्पेसिफिक पॉइंट के ऊपर 1 मिनट बात करें हम. आप स्पा का अमेंडमेंट इन तीनों विषयों के लिए करना है. यही है मतलब. Enforced disappearance, somebody who's disappeared because army has taken them away. या सेक्सुअल वायलेंस या टॉर्चर. हमें लगता है व्हेन यू रीड इट लुक्स एज इफ वो जेन्युइन है जी. सेक्सुअल वायलेंस टॉर्चर कोई नहीं चाहता, मगर कानून इसका अमेंडमेंट करो, इसका नतीजा आई फील विल बी सेवरल टाइम्स terrorist friendly people can also claim every such arrest that it was accompanied by sexual harassment or torture. ಇನ್ನೊಂದು ಕಡೆಯಿಂದ ಇದೀಗ ಬಹಳ ಚರ್ಚೆಗೆ ಗ್ರಾಸವಾಗ್ತಿರೋದು ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರವನ್ನು ವಾಪಸ್ ತೆಗೆದುಕೊಳ್ಳುವಂತ ನಿರ್ಧಾರ. ಹಾಗಾದ್ರೂ ವಾಪಸ್ ತೆಗೆದುಕೊಂಡ್ರೆ ಏನೇನಾಗುತ್ತೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಪಾಯಿಂಟ್ಸ್ ಗಳಿದ್ದಾವೆ, ನೋಡಬನ್ನಿ. ಸಶಸ್ತ್ರ ಪಡೆಗಳ ವಿಶೇಷಾಧಿಕಾರ ಕಾಯ್ದೆ ಅಂದ್ರೆ 1958ರಲ್ಲಿ ಇದನ್ನ ಜಾರಿಗೆ ತರಲಾಯಿತು. ಪ್ರಮುಖವಾಗಿ ರಕ್ಷಣಾ ಪಡೆಗಳಿಗೆ ವಿಶೇಷವಾದಂತಹ ಶಕ್ತಿ, ಜೊತೆಗೆ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಿರುವಂತಹ ಬಹಳ ವಿಶೇಷವಾದಂತಹ ಕಾಯ್ದೆ. ಈ ಕಾಯ್ದೆ ಬದಲಾದ್ರೆ ಲೈಂಗಿಕ ಹಿಂಸೆ ಹಾಗೂ ಕ್ರೂರತನದ ಚಟುವಟಿಕೆ ಹೆಚ್ಚಾಗಲಿದೆ ಎನ್ನುವಂತ ವಿಶ್ಲೇಷಣೆಯನ್ನು ಕೂಡ ಮಾಡಲಾಗ್ತಿದೆ. ಪ್ರಮುಖವಾಗಿ ಇದು ಜಮ್ಮು ಕಾಶ್ಮೀರದ ಪರಿಸ್ಥಿತಿಗೆ ತಕ್ಕನಾಗಿರುವಂತಹ ಕಾಯ್ದೆ. ಆದ್ರೆ ಈ ಕಾಯ್ದೆ ಬದಲಾದ್ರೆ ಈಗಿನ ಪ್ರತ್ಯೇಕವಾದಿಗಳಿಗೆ ಕಡಲೆ ಸಿಕ್ಕಂತೆ. ಯಾಕಂದ್ರೆ ಪ್ರತ್ಯೇಕವಾದಿಗಳು ಈಗಾಗಲೇ ಸೇನೆಯ ವಿರುದ್ಧ ಕಲ್ಲು ತೂರಾಟವನ್ನ ಮಾಡ್ತಿದ್ದಾರೆ, ಅವರಿಗೆ ಇನ್ನಷ್ಟು ಪುಷ್ಟಿಯನ್ನು ನೀಡಿದ ಹಾಗಾಗುತ್ತೆ. ಜೊತೆಗೆ ಭಯೋತ್ಪಾದನೆಯನ್ನು ಬೆಂಬಲಿಸುವ ವ್ಯಕ್ತಿಗಳ ಅಟ್ಟಹಾಸ ಇನ್ನಷ್ಟು ಜಾಸ್ತಿಯಾಗುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾಯ್ದೆ ತಿದ್ದುಪಡಿ ಮಾಡಿದ್ರೆ ಪುಲ್ವಾಮಾ ದಾಳಿಯಂತಹ ಘಟನೆಗಳು ಕೂಡ ಜಾಸ್ತಿಯಾಗುವಂತಹ ಭೀತಿ ಶುರುವಾಗಿದೆ. ಈಗಾಗಲೇ ಪ್ರತ್ಯೇಕವಾದಿಗಳಿಗೆ ಬ್ರೇಕ್ ಹಾಕಿರೋ ಮೋದಿ ಪ್ಲಾನ್ ಟುಸ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಕಾರಣಕ್ಕಾಗಿಯೇ ಕಾಶ್ಮೀರದ ರಾಜಕಾರಣಿಗಳು ಕಾಂಗ್ರೆಸ್ನ ಈ ಪ್ರಸ್ತಾಪವನ್ನ ಸ್ವಾಗತಿಸಿದ್ದಾರೆ ಎನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇನ್ನಿತ್ತ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಹ್ಲಾದ್ ಜೋಶಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಜೊತೆಗೆ ಖಂಡನೆಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಏನ್ ಮಾತನಾಡಿದ್ದಾರೆ ನೋಡಬನ್ನಿ. ಪಾರ್ಟಿ ಮಾಡಿದೆ, ಇದು ಒಂದು ರೀತಿಯಲ್ಲಿ ದೇಶ ವಿರೋಧಿ ಕೃತ್ಯಕ್ಕೆ ಕುಮ್ಮಕ್ಕು ಕೊಡುವಂತಹದ್ದು. ಇನ್ನೊಂದು ಅವ್ರು ಮಾಡಿರುವಂತಹ ಮಹಾ ಘನಘೋರವಾದಂತಹ ಪಾಪ ಮತ್ತು ದುಷ್ಟತನದ ಕೆಲಸ ಅಂತಂದ್ರೆ ದೇಶದ್ರೋಹಿ ಘೋಷಣೆಗಳನ್ನು ಮಾಡುವಂತಹ ಆರೋಪದ ಮೇಲೆ ಬಂಧಿತವಾಗುವಂತಹ ಸೆಡೇಷನ್ ಆಕ್ಟ್ ಅನ್ನ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಇಷ್ಟಂಗ ಬೌದ್ಧಿಕ ದಿವಾಳಿಕೋರತನವನ್ನ ಆಗಿದೆ ಅನ್ನುವಂಥದ್ದು ನನ್ನ ನಿಜಕ್ಕೂ ಆಶ್ಚರ್ಯ ಆಗಿದೆ. ರಾಹುಲ್ ಗಾಂಧಿ ಬಹುಶಃ ಇದನ್ನ ನೋಡಿಲ್ಲ ಅಂತ ಕಾಣ್ತದೆ. ಯಾರೋ ಬರೆದು ಕೊಟ್ಟಾಗ ಅವ್ರು ಹಂಗ ಬಿಡುಗಡೆ ಮಾಡಿ ಕೈಯಾಗ ಪುಸ್ತಕ ಇಡ್ತಾರೆ. ಯಾಕಂದ್ರೆ ಅವ್ರು ಏನು ಓದುದಿಲ್ಲ, ಅವರು ಈ ಡಸಂಟ್ ರೈಟ್ ಅಂಡ್ ಈ ಡಸಂಟ್ ರೀಡ್. ಅವ್ರು ಓದು ಬರೋ ಏನು ಬರುದಿಲ್ಲ ಅವರಿಗೆ. ಪಾರ್ಟಿ ಮಾಡಿದೆ, ಇದು ಒಂದು ರೀತಿಯಲ್ಲಿ ದೇಶ ವಿರೋಧಿ ಕೃತ್ಯಕ್ಕೆ ಕುಮ್ಮಕ್ಕು ಕೊಡುವಂತಹದ್ದು. ಇನ್ನೊಂದು ಅವ್ರು ಮಾಡಿರುವಂತಹ ಮಹಾ ಘನಘೋರವಾದಂತಹ ಪಾಪ ಮತ್ತು ದುಷ್ಟತನದ ಕೆಲಸ ಅಂತಂದ್ರೆ ದೇಶದ್ರೋಹಿ ಘೋಷಣೆಗಳನ್ನು ಮಾಡುವಂತಹ ಆರೋಪದ ಮೇಲೆ ಬಂಧಿತವಾಗುವಂತಹ ಸೆಡೇಷನ್ ಆಕ್ಟ್ ಅನ್ನ ವಿತ್ಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನಿತ್ತ ರಾಜ್ಯದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಇಡೀ ರಾಜ್ಯದ ಕುತೂಹಲವನ್ನ ಕೆರಳಿಸಿದೆ. ಇವತ್ತು ಪ್ರಚಾರದ ಭರಾಟೆ ಜೋರಾಗಿತ್ತು. ಒಂದು ಕಡೆಯಿಂದ ದರ್ಶನ್ ಹಾಗೆ ಯಶ್ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರೆ, ಮತ್ತೊಂದು ಕಡೆಯಿಂದ ನಿಖಿಲ್ ಕುಮಾರಸ್ವಾಮಿ ಕೂಡ ಭರ್ಜರಿಯಾಗಿ ಪ್ರಚಾರವನ್ನ ಮಾಡಿದ್ರು. ವಿಶೇಷವಾಗಿ ಇವತ್ತು ಕಬ್ಬಿನ ಗದ್ದೆಯಲ್ಲಿ ಉಳುಮೆಯನ್ನ ಮಾಡಿದ್ರು, ಅದು ಕೂಡ ರೈತರ ಜೊತೆಗೆ. ಈ ಸಂದರ್ಭದಲ್ಲಿ ಒಂದಷ್ಟು ಜನ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಜೈಕಾರದ ಘೋಷಣೆಯನ್ನ ಮೊಳಗಿಸಿದ್ರು. ಮತ್ತೊಂದು ಕಡೆಯಿಂದ ಟೀ ಅಂಗಡಿ, ಬೇರೆ ಬೇರೆ ಮನೆಗಳು, ಅಲ್ಲೆಲ್ಲ ಕಡೆ ವಿಸಿಟ್ ಅನ್ನ ಮಾಡಿ ಜನರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಕೂಡ ಇವತ್ತು ನಿಖಿಲ್ ಕುಮಾರಸ್ವಾಮಿಯನ್ನ ಮಾಡಿದ್ರು. ಇವರ ಪ್ರಚಾರವನ್ನ ಬೇರೆ ಬೇರೆ ರೀತಿಯಾಗಿ ವಿಶ್ಲೇಷಣೆಯನ್ನು ಕೂಡ ಮಾಡಲಾಯಿತು. ಭಾಳ ಮಂಡ್ಯ ಇಸ್ ಟೇಕಿಂಗ್ ಲಾಟ್ ಆಫ್ ಇಂಟ್ರೆಸ್ಟ್. ಸುಮಲತಾ ಅವ್ರ ಬಗ್ಗೆನೂ ಒಲವು, ನಿಖಿಲ್ ಕುಮಾರಸ್ವಾಮಿ ಅವರ ಬಗ್ಗೆಯೂ ಒಲವು ವ್ಯಕ್ತವಾಗ್ತಾ ಇದೆ. ಭಾಳ ಜನ ಭಾಳ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸುಮಾರು ಜನ ಹೇಳ್ತಾರೆ ಮೀಡಿಯಾದವ್ರಿಗೆ ಮಂಡ್ಯ ಬಿಟ್ಟರೆ ಇಂಡಿಯಾ ಕಾಣ್ತಾ ಇಲ್ಲ ಅಂತ, 28 ಕ್ಷೇತ್ರ ಕಾಣ್ತಿಲ್ಲ ಅಂತ. ಬಿಕಾಸ್ ನಾವೇನು ಮಂಡ್ಯದ ಬಗ್ಗೆ ಮಾತಾಡ್ತಾ ಇಲ್ಲ. ಇವರು ಜಾತ್ಯತೀತ ಪಾರ್ಟಿಗಳು ಅಂತ ಹೇಳ್ಕೊಳ್ಳೋರು, ಜಾತಿ ತಂದವ್ರು ನೆನ್ನೆ ಶಿವರಾಮೇಗೌಡರು, ನಾವಲ್ಲ. ನಾಯ್ಡುಗಳು ಯಾರಮ್ಮ ಅಂದವರು,
ಆಮೇಲೆ ಇದೇ ಸುಮಲತಾ ಅವರು ನಾನು ಹುಚ್ಚೇಗೌಡರು ಸೊಸೆ ಅಂತ ಜಾತಿ ತಂದಿದ್ದು ಅವರೇನೆ. ಬಟ್ ಹೇಳ್ಕೊಳ್ಳೋದೆಲ್ಲ ಜಾತ್ಯತೀತರು ನಾವು ಹಾಗೆ ಹೀಗೆ ಅಂತ. ಬಟ್ ಎಲ್ಲ ಒಡೆದು ಆಳೋದು ಜಾತಿ ಮೂಲಕನೇ ಇವರು. ಮತ್ತು ಈ ಇಡೀ ಭಾರತದಲ್ಲಿ ಜಾತ್ಯತೀತ ಪಕ್ಷ, ಜಾತ್ಯತೀತ ನಿಲುವು ಅಂತ ಹೇಳ್ಕೊಳ್ಳೋರು ಇವರು. ಯಾವ್ಯಾವ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾವ್ಯಾವ ಜಾತಿಯ ಮತಗಳು ಬರ್ತವೆ ಅಂತ ಅಭ್ಯರ್ಥಿಗೆ ಟಿಕೆಟ್ ಕೊಡೋದು ಇವರು. ಮೊದಲು ಲೆಕ್ಕ ಹಾಕೋದೇ ಜಾತಿ ಫಸ್ಟ್. ಒಕ್ಕಲಿಗರು 50 ಲಕ್ಷ ಇದಾರಾ, ಒಂದ್ 4 ಕಾನ್ಸ್ಟಿಟ್ಯೂನ್ಸಿ ಸೇರಿ ಕೊಡಿ, 4 ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಕ್ಕಲಿಗರು ನಿಲ್ಸಿ. ಲಿಂಗಾಯತರು ಇದಾರಾ, ಒಂದ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 6 ಲಕ್ಷ ತಗೊಳ್ಳಿ ಸೇರಿಸಿ. ನಾನೇ ನಿಮ್ಗೆ ಉದಾಹರಣೆ ಕೊಡ್ಬೇಕಾ? ಬಹಳ ಕಡಿಮೆ ಕಾಣ್ತೀರಿ ನೀವು ಆಲ್ಮೋಸ್ಟ್ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದೇ ರೀತಿ. ಅಬ್ಸಲ್ಯೂಟ್ಲಿ. ಸೊ ಬರೀ ಬಾಯಿ ಮಾತು ಜಾತ್ಯತೀತತೆ ಅಂತ ಅನ್ನೋದು. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರ ಬಹಳ ಚೆನ್ನಾಗಿ ನಡೀತಾ ಇದೆ, ಬಹಳ ಬೆಂಬಲ ವ್ಯಕ್ತವಾಗ್ತಾ ಇದೆ. ಈಸ್ ಡೂಯಿಂಗ್ ಎ ಗುಡ್ ಜಾಬ್. ಬಟ್ ನಾನು ಒಂದು ಅಪ್ರಿಷಿಯೇಟ್ ಮಾಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ, ಪರ್ಸನಲ್ ಜೈಬ್ಸ್ಗೆ ಅವರು ಇಳಿತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ, ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಈಸ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್ ನಿಖಿಲ್ ಕುಮಾರಸ್ವಾಮಿ ಅವರನ್ನ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಸುಮಲತಾ ಅವರು ಕೂಡ ಪರ್ಸನಲ್ ವೆಂಡಟಗಳಿಗೆ ಇಳಿತಾ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಬಹಳ ಪ್ರಬುದ್ಧತೆ ತೋರಿಸ್ತಾ ಇದ್ದಾರೆ, ಬಹಳ ಮೆಚ್ಯೂರ್ಡ್ ಆಗಿ ಹ್ಯಾಂಡಲ್ ಮಾಡ್ತಿದ್ದಾರೆ ವಿಷಯಗಳನ್ನ. ಅವ್ರ ದೊಡ್ಡಪ್ಪ ಮಾತಾಡಿದ್ದನ್ನ, ಅವ್ರ ತಂದೆ ಮಾತಾಡಿದ್ದನ್ನ ಇವ್ರು ಯಾವ ಕಾರಣಕ್ಕೂ ಬಳಸ್ಕೊಳ್ತಾ ಇಲ್ಲ. ಬಟ್ ಎಲ್ಲೋ ಒಂದಿಷ್ಟು ಟಾಂಗೋ ಅದೇನೋ ಇದು ಅಂತ ಟಾಂಗಿಂಗ್ ಅಂತ ಬಳಸ್ತಿರಲ್ಲ ನಿಮಿಡಿದವರು, ಹಂಗೇನೋ ಕೊಡ್ತಿದ್ದಾರೆ. ಬಟ್ ಈಸ್ ನಾಟ್ ಗೋಯಿಂಗ್ ಟೂ ಡೀಪ್ ಇನ್ ಟು ಪರ್ಸನಲ್ ವೆಂಡೇಟಾ. ಕುಮಾರಸ್ವಾಮಿ ಮಾತನಾಡಿದ್ರು, ರೇವಣ್ಣ ಮಾತನಾಡಿದ್ರು. ಐ ರಿಯಲಿ ಅಪ್ರಿಷಿಯೇಟ್. ಯುವ ನಾಯಕರಿಗೆ ಬೇಕಾಗಿರೋದು ಇದು. ಬಟ್ ಒಂದು ಇವತ್ತು ನಾನು ಎಲ್ಲೋ ಒಂದು ಗಮನಿಸ್ತಾ ಇದ್ದೆ, ಜಸ್ಟ್ ಮೈ ವ್ಯೂ, ಹೇಗೆ ಇವರು ಬೇರೆ ಬೇರೆ ಜನ ಸೋಷಿಯಲ್ ಮೀಡಿಯಾದಲ್ಲಿ ಈ ಅಭ್ಯರ್ಥಿಗಳ ಇಮೇಜ್ ಅನ್ನ ಜನ ಹೇಗೆ ಹಾಳು ಮಾಡ್ತಿದ್ದಾರೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಜಸ್ಟ್ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಇವರೆಲ್ಲ ಎಳ್ನೀರು ಕುಡಿದ್ರಂತೆ ಇವತ್ತು. ನಿಖಿಲ್ ಕುಮಾರಸ್ವಾಮಿ ಎಳ್ನೀರು ಕುಡಿದ್ರಂತೆ, ಸ್ಟ್ರಾ ತೆಗೆದ್ಬಿಟ್ಟು ಮಂಡ್ಯ ಸ್ಟೈಲಲ್ಲಿ ಕುಡಿದ್ರಂತೆ. ಹೆಂಗೆ ಮಂಡ್ಯ ಸ್ಟೈಲಲ್ಲಿ ಕುಡಿಯೋದು? ಒಂದೇ ಗುಟ್ಟಕಲ್ಲಿ ಕುಡಿದ್ಬಿಟ್ರಂತೆ. ವಾವ್, ವಾಟ್ ಅ ನ್ಯೂಸ್. ಹೌದಾ ಸ್ವಾಮಿ? ನಿಖಿಲ್ ಕುಮಾರಸ್ವಾಮಿ ಅವರೇನು ಬಂದು ಹೇಳಿರಲಿಲ್ಲ ನಾನು ಈ ತರ ಎಳ್ನೀರು ಕುಡಿತೀನಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಲಿ ಅಂತ. ಪಾಪ ಅವರೇ ಕೇಳ್ತಾರೆ, ಏನು ವಿಷ ಕುಡ್ದಂಗ ಇದು, ಗಡ 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 ಅಂತ ಚಂಬೆತ್ತಿ ಕುಡಿದು ಬಿಟ್ರು ಹೆಂಗೆ. ಇದು ಏನಾಗ್ತಿದೆ ಗೊತ್ತಾ? ನಾವು ನಾಯಕರ ಬಗ್ಗೆಯೋ ಅಭ್ಯರ್ಥಿಗಳ ಬಗ್ಗೆಯೋ ಮಾತಾಡೋದಲ್ಲ. ಇಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಿಷ್ಟು ಜನ ಬೇರೆ ಬೇರೆ ರೀತಿ ಟ್ರೋಲ್ ಮಾಡೋರು, ಅಥವಾ ಅದನ್ನೇ ಬಹಳ ದೊಡ್ಡ ಮಟ್ಟದಲ್ಲಿ ಬಿಂಬಿಸುವ ವರ್ಗ ಇದೆಯಲ್ಲ, ಅದು ಜನ ಏನ್ ಅನ್ಕೊಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ವಿರುದ್ಧ ಮಾತಾಡೋಕೆ ಶುರು ಮಾಡ್ತಾರೆ. ಹಿ ನೆವರ್ ಸೆಡ್ ನಾನು ಹಿಂಗೆ ಎಳ್ನೀರು ಕೊಡ್ತೀನಿ ಸುದ್ದಿ ಮಾಡ್ರಿ ಅಂತ ಹೇಳಿದ್ರನ್ರಿ. ಪಾಪ ಹಿ ಇಸ್ ಡೂಯಿಂಗ್ ಇಸ್ ಗುಡ್ ಜಾಬ್ ಯಾರು. ಈಸ್ ಡೂಯಿಂಗ್, ಪಾಪ ಅವ್ರು ಅದು ಮಾಡ್ತಿದ್ದಾರೆ, ಇದು ಮಾಡ್ತಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಈ ಪ್ರಚಾರ ಮಾಡ್ತಿದ್ದಾರೆ, ಈಸ್ ಡೂಯಿಂಗ್ ಗುಡ್. ಐ ರಿಯಲಿ ಅಪ್ರಿಷಿಯೇಟ್. ಪರ್ಸನಲ್ ಜೈಬ್ಸ್ಗೆ ಇಳಿದೆ. ಬಟ್ ಹಿಂಗೆ ಹಾಕೊಂಡ್ಬಿಟ್ರೆ ವಾಟ್ ಈಸ್ ದಿ ಇಮೇಜ್ ಆಫ್ ದಿ ಅಭ್ಯರ್ಥಿ? ನಾನು ಇಂಥದನ್ನು ಪ್ರಶ್ನೆ ಮಾಡಬೇಕು, ಬಾಲಿಶತನಗಳನ್ನ ನಾನು ಇವತ್ತು ಪ್ರಶ್ನೆ ಮಾಡಬೇಕು, ನೀವಿವತ್ತು ಪ್ರಶ್ನೆ ಮಾಡಬೇಕು. ಇದೆಲ್ಲ ಸುದ್ದಿನೇ ಅಲ್ಲ ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಬರೋ ಥರದ್ದು. ಇದೆಲ್ಲ ಸುದ್ದಿನೇ ಅಲ್ಲ, ಇದು ಯಾವುದು ಪಬ್ಲಿಕ್ ಲೈಫ್ ಅಲ್ಲಿ ಬರೋ ಸುದ್ದಿನೇ ಅಲ್ಲ. ಪ್ರಚಾರ ಮಾಡ್ತಾ ಇದ್ದಾರೆ, ಎಳ್ನೀರು ಕೊಡಿದ್ರು. ದಟ್ಸ್ ಆಲ್. ಸಿ, ದೀಸ್ ಥಿಂಗ್ಸ್ ಯು ಶುಡ್ ಸ್ಟಾಪ್. These things you should stop. Okay, fine, whatever. Mandya is doing good in both the terms. Nanna prakara. Very interesting, very fascinating game of politics in Mandya. ಬಹಳ ಫ್ಯಾಸಿನೇಟಿಂಗ್ ಗೇಮ್. ಈಗ ಅಷ್ಟೇ ನಿಖಿಲ್ ಕುಮಾರಸ್ವಾಮಿ ಸ್ವಲ್ಪ ಭಾವನಾತ್ಮಕ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತೀಯಾರ ಅಂತ. ಕಬ್ಬಿನ ಗದ್ದೆಗೆ ಹೋಗಿ ಉಳುಮೆ ಮಾಡೋದು, ಇನ್ನೆಲ್ಲ ಯಾರ್ಯಾರ ಮನೆಗೆ ಹೋಗಿ ಅವ್ರ ಜೊತೆಗೆ ಮಾತಾಡೋದು. ಬಟ್ ಕಬ್ಬಿನ ಗದ್ದೆಗೆ ಉಳುಮೆ ಮಾಡೋದೇ ಅದೊಂದೇ ಅಲ್ವಲ್ಲ ರೈತರು ಮಾಡೋದು. ಕರಾವಳಿಗೆ ಹೋಗಿ ಮೀನು ಹಿಡಿಬಹುದು, ಹೈನುಗಾರಿಕೆ ಮಾಡಬಹುದು, ಅದನ್ನು ಅಲ್ವಾ ರೈತರು. ರೈತಾಪಿ ವರ್ಗದ ಜನ ಸಮಗ್ರ ಕೃಷಿ ಅಂದಾಗ ಅದನ್ನೆಲ್ಲ ಮಾಡ್ತಾರಲ್ವಾ. ರೇಷ್ಮೆ ಹುಳು ಸಾಕಾಣಿಕೆ ಒಂದು ಪ್ರಾತ್ಯಕ್ಷಿಕೆ ತೋರಿಸಬಹುದು. ಹೇಳ್ತಾ ಇರೋದು ಅದು ಆಯ್ತು ಸರಿ. ಕಬ್ಬಿನ ಗದ್ದೆಗೋ ಅಥವಾ ಇನ್ನೊಂದು ಅದು ಪೈರ್ ಮಾಡೋದು, ಇದು ಮಾಡೋದು, ಉಳುಮೆ ಮಾಡೋದು, ಎಸ್ ನಿಜ, ನಾವು ರೈತರಿಗೆ ಕೊಟ್ಟಂತ ಬಹಳ ಪ್ರೀತಿಯ ಗೌರವ. ಬಟ್ ನಮ್ಮ ರೈತರು ಬಹಳ ಅದ್ಭುತವಾಗಿರೋ ಕೆಲಸಗಳನ್ನ ಬಹಳ ಸಮಗ್ರವಾಗಿ ಮಾಡ್ತಿದ್ದಾರೆ. ಸೊ ಲೆಟ್ ದೆಮ್ ಪ್ರೂವ್ ಇಟ್ ಆಲ್ಸೋ ಬೈ ಶೋಯಿಂಗ್ ಔಟ್ ಫ್ಯೂ ಎಕ್ಸಾಂಪಲ್ಸ್. ನಾನು ಎಲ್ರಿಗೂ ಹೇಳೋದು, ಎಲ್ಲ ಯುವ ನಾಯಕರು ಅಥವಾ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ಕೊಳ್ಳೋರೆಲ್ರಿಗೂ ನಾನು ಹೇಳೋದು, ಮೇ ಬಿ ದಟ್ ಮೇ ಕಮ್ ಆಸ್ ವೆರಿ ಈಸಿ ಥಿಂಗ್ ಫಾರ್ ದೆಮ್. ಎಸ್ ಅಂತ. ಬಟ್ ನಮ್ಮ ರೈತರು ಬಹಳ ಕಷ್ಟದಲ್ಲಿ ಕೆಲಸ ಮಾಡೋರು ನಮ್ಮ ರೈತರು. ಪಾಪ ಬಹಳ ಬಿಸಿಲಲ್ಲಿ ದುಡಿಯೋರು, ಹೈನುಗಾರಿಕೆ ಮಾಡೋರು, ರೇಷ್ಮೆ ಹುಳು ಸಾಕಾಣಿಕೆ ಮಾಡೋರು, ಸಮಗ್ರವಾಗಿರುವ ವ್ಯವಸಾಯವನ್ನ ಮಾಡೋರು. ವಾವ್, ನಮ್ಮ ರೈತರು ಅಮೇಝಿಂಗ್ ಅಮೇಝಿಂಗ್ ಅಮೇಝಿಂಗ್. ದೇಶದ ಬೆನ್ನೆಲುಬು ಅಂತ ನಾವು ಅಷ್ಟಕ್ಕೆ ಮಾತ್ರಕ್ಕೆ ಅವ್ರಿಗೆ ಹೇಳಕ್ಕಾಗೋದಿಲ್ಲ. ಎಲ್ಲರೂ ಭತ್ತವನ್ನ ಬೆಳೆಯೋರಿಂದ ಹಿಡಿದು, ಬೇಳೆಯನ್ನ ಬೆಳೆಯೋರಿಂದ ಹಿಡಿದು ಎಲ್ಲರೂ ರೈತರು, ಹೈನುಗಾರಿಕೆ ಮಾಡೋರು, ಎವ್ರಿಬಡಿ ಅಮೇಝಿಂಗ್ ಪೀಪಲ್, ಅಮೇಝಿಂಗ್. ಐ ಹ್ಯಾಟ್ಸ್ ಆಫ್ ಟು ನಮ್ಮ ರೈತರಿಗೆ,
ಹ್ಯಾಟ್ಸ್ ಆಫ್ ಟು ಎವ್ರಿಬಡಿ. ಬಟ್ ಪೊಲಿಟಿಕಲಿ ಅವ್ರನ್ನ ಬಳಸ್ಕೊಂಡ್ರೆ ಭಾಳ ತಪ್ಪು, ಅವರ ಎಮೋಷನ್ಸ್ಗಳನ್ನು ಬಳಸ್ಕೊಂಡ್ರೆ 100ಕ್ಕೆ 100 ತಪ್ಪು. ನೆಕ್ಸ್ಟ್ ಏನಿದೆ? ಇನ್ನೊಂದು ಕಡೆಯಿಂದ ಬಿಜೆಪಿ ಆಪರೇಷನ್ ಕಮಲದ ಸುಳಿವನ್ನ ದೇವದುರ್ಗದ ಶಾಸಕರಾಗಿರುವಂತಹ ಶಿವನಗೌಡ ನಾಯ್ಕ ಕೊಟ್ಟಿದ್ದಾರೆ. ಇವತ್ತು ಅವರು ಮಾತನಾಡ್ತಿದ್ದ ಈ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆಯ ಫಲಿತಾಂಶ ಬರ್ತಾ ಇದ್ದ ಹಾಗೆ ಸರ್ಕಾರ ಬಿದ್ದು ಹೋಗುತ್ತೆ, ನಾವು ಸರ್ಕಾರ ರಚನೆ ಮಾಡ್ತೀವಿ, ಯಡಿಯೂರಪ್ಪ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿಕೆಯನ್ನು ಕೊಟ್ಟರು. ಕುಮಾರಸ್ವಾಮಿ ಅವರ ಅಂತ್ಯ ಆರಂಭ, ಯಡಿಯೂರಪ್ಪನವರ ಯುಗ ಪ್ರಾರಂಭ 45 ದಿನಗಳ ನಂತರ ಭವಿಷ್ಯ ನುಡಿದಿದ್ದೇವೆ. 45 ದಿನಗಳ ನಂತರ ಕೌಂಟಿಂಗ್ 23, ಕೌಂಟಿಂಗ್ 24ಕ್ಕೆ ನಮ್ಮ ರಾಜ್ಯದಲ್ಲಿ ಸರ್ಕಾರವನ್ನ ರಚನೆ ನಾವು ಖಂಡಿತ ಮಾಡ್ತೇವೆ. ಈ ರಾಜ್ಯದಲ್ಲಿ ಬದಲಾವಣೆ ಆಗಬೇಕು ಅಂತಕ್ಕಂಥ ಜನರ ತೀರ್ಪು ಇದೆ, ಅದು ನಮಗೆ ಸಿಗ್ತದೆ. ಖಂಡಿತ ನಾವು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತೀವಿ. ಹೇಗೆ ಅಂತೇಳಿ ಅಲ್ಲ. ಇವತ್ತು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ತಮ್ಮ ಕಾರ್ಯಕರ್ತರ ಜೊತೆಗೆ ಭರ್ಜರಿಯಾಗಿ ಕ್ಯಾಂಪೇನ್ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಕಡೂರಿನ ಗ್ರಾಮವೊಂದಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿಯ ಗ್ರಾಮಸ್ಥರೆಲ್ಲರೂ ಕೂಡ ಪ್ರಶ್ನೆಯನ್ನ ಮಾಡ್ತಾರೆ, ವೋಟ್ ಕೇಳಕ್ಕೆ ಮಾತ್ರ ಬರ್ತೀರಾ, ನಮ್ಮ ಸಮಸ್ಯೆಯನ್ನ ಬಗೆಹರಿಸೋದಿಲ್ಲ ಅಂತ ಹೇಳಿ. ಆ ಸಂದರ್ಭದಲ್ಲಿ ಶೋಭಾ ಕರಂದ್ಲಾಜೆ ಅವರ ಸಮ್ಮುಖದಲ್ಲೇ ಬಿಜೆಪಿ ಮುಖಂಡರು ಅಲ್ಲಿದ್ದಂತ ಗ್ರಾಮಸ್ಥರ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಈಗಾಗಲೇ ಸಾಕಷ್ಟು ಹಣವನ್ನು ಬಿಡುಗಡೆ ಮಾಡಿದೆ. ಮೊನ್ನೆ ಬರಗಾಲ ವೋಟ್ ಬಂದಾಗ ಬೇಡದು, ವೋಟ್ ಕೊಡದೆ ಇದ್ದಾಗ ಹೊಡೆಯೋದು. ಏನು ಇದಕ್ಕಿಂತ ಏನಾರು ಹೇಳ್ತೀರಾ ನೀವು ಇವರಿಗೆಲ್ಲ? ಓಕೆ ಫೈನ್, ಲೆಟ್ಸ್ ಸಿ. ಮತ್ತೆ ಇವರು ಸಂಸದರಾಗಿ ಆಗಿ ಬಂದ ಮೇಲೆ ಅದು ಎಷ್ಟು ಸಲ ಈ ಗಿಡೂರಿಗೆಲ್ಲ ಅವ್ರು ಕಾಲಿಡ್ತಾರೆ ಅಂತ ನಾನು ನೋಡ್ಬಿಡ್ತೀನಿ. ಉಡುಪಿ ಚಿಕ್ಕಮಗಳೂರಿಗೆ ನಾನು ನೋಡ್ಬಿಡ್ತೀನಿ, ಅಲ್ಲಿರೋ ವಿಧಾನಸಭಾ ಕ್ಷೇತ್ರಗಳಿಗೆ ಇವರೆಷ್ಟು ಕಾಲಿಡ್ತಾರೆ ಶೋಭಾ ಕರಂದ್ಲಾಜೆ ಅವರು ಅಂತ. ಲೆಟ್ ಮಿ ಆಲ್ಸೋ ಸಿ. ಥ್ಯಾಂಕ್ ಯು. ನಾವು ದಿ ಪವರ್ ಪಂಚ್ ಪ್ರಸಾರ ಆಗುತ್ತೆ ವಿತ್ HK ಪಾಟೀಲ್. ಗುಡ್ ನೈಟ್, ನಮಸ್ಕಾರ.